ಭಾಗವಹಿಸಿ ಮಾನವೀಯತೆಯನ್ನು ಮೆರೆಯಲು ಆಗಮಿಸಿದ್ದಾರೆ. ಮಾನವೀಯ ರಾಮಯ್ಯ, ಕಳಕಳಿಯ ರಾಮಯ್ಯ, ಗೆಳತನ ರಾಮಯ್ಯ, ಸಿದ್ದರಾಮಯ್ಯ. ಇದು ಸಿದ್ದರಾಮಯ್ಯನವರು 2-3 ಸಲ ಆಸ್ಪತ್ರೆಗೆ ಭೇಟಿ ಕೊಟ್ಟು ಮಕ್ಕಳ. ನಮಸ್ಕಾರ ವೀಕ್ಷಕರಿಗೆ, ಡೂ ಆರ್ ಡೈ ಕನ್ನಡ ನ್ಯೂಸ್ ಚಾನಲ್ಗೆ ಸುಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ಹಿರಿಯ ಶಾಸಕರು ಆದಂತಹ ಎಚ್.ವೈ. ಮೇಟಿ ಅವರ ಅಂತ್ಯ ಸಂಸ್ಕಾರವು ಇಂದು ಅವರ ಹುಟ್ಟೂರಾದ ಬಾಗಲಕೋಟೆ ತಾಲೂಕಿನ ತಿಮ್ಮಾಪುರ ಗ್ರಾಮದಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿತು. ಅಂತಿಮ ವಿಧಿವಿಧಾನ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಜಿಲ್ಲಾ ಉಸ್ತುವಾರಿ ಸಚಿವರು ಆದಂತಹ ಆರ್.ಪಿ. ತಿಮ್ಮಾಪುರ ಅವರು, ಕೈಗಾರಿಕಾ ಸಚಿವ ಎಂ.ಬಿ. ಪಾಟೀಲ್ ರವರು, ಲೋಕೋಪಯೋಗಿ ಸಚಿವರು ಆದಂತಹ ಸತೀಶ್ ಜಾರಕಿಹೊಳಿ ಅವರು, ಸಕ್ಕರೆ ಸಚಿವರಾದಂತಹ ಶಿವಾನಂದ ಪಾಟೀಲ್ ರವರು, ಸಮಾಜ ಕಲ್ಯಾಣ ಸಚಿವರಾದಂತಹ ಡಾಕ್ಟರ್ ಎಸ್.ಸಿ. ಮಹದೇವಪ್ಪನವರು, ನಗರಾಭಿವೃದ್ಧಿ ಸಚಿವರು ಆದಂತಹ ಭೈರತಿ ಸುರೇಶ್ ರವರು, ವಿಧಾನ ಪರಿಷತ್ ಸದಸ್ಯರು ಆದಂತಹ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು, ಬಿಳಗಿ ಶಾಸಕ ಜಿ.ಟಿ. ಪಾಟೀಲ್ ರವರು, ಹುಣಗುಂದ ಶಾಸಕರು ಹಾಗೂ ಮಾಜಿ ಸಚಿವ ಎಸ್.ಆರ್. ಪಾಟೀಲ್ ರವರು, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ವೀಣಾ ಕಾಶಪ್ಪನವರು ಸೇರಿದಂತೆ ಅನೇಕ ಗಣ್ಯರು, ಬಂಧು ಬಳಗ ಮತ್ತು ಸಾವಿರಾರು ಅಭಿಮಾನಿಗಳು ಹಾಜರಿದ್ದರು. ಮೇಟಿಯವರ ಅಂತ್ಯಯಾತ್ರೆಗೆ ಗ್ರಾಮದಲ್ಲೆಲ್ಲ ಶೋಕಾಚ್ಛಾದನದಿಂದ ವಾತಾವರಣ ನಿರ್ಮಾಣವಾಗಿತ್ತು. ನಮಸ್ಕಾರ. ಪೆರೇಡ್ ಕಮಾಂಡರ್ ಅವರಿಂದ ಒಂದು ಮೆಡಿಕಲ್ ಕಾಲೇಜನ್ನ ತರಬೇಕಾದ್ರೆ ನಾವು ಎಷ್ಟೋ ಜನ ಶಾಸಕರು ಸಚಿವರಿದ್ರು ಆಗಿಲ್ಲ. ಆ ಕೆಲಸ ಯಾರಾದರೂ ಮಾಡಿದ್ದಾರೆ ಅಂದ್ರೆ ಅದು ಎಚ್.ವೈ. ಮೇಟಿ. ಶಕ್ತಿ ಭಗವಂತ ಅವ್ರ ಕುಟುಂಬಕ್ಕೆ ಕೊಡ್ಲಿ. ಮೇಟಿ ಅವರು ಇರದೇ ಇದ್ರು ಮೇಟಿ ಅವರ ಕುಟುಂಬದ ಕುಡಿ ಖಂಡಿತ ಈ ಜಿಲ್ಲೆಯನ್ನ ನಿರ್ವಹಿಸುತ್ತದೆ. ಸಲ್ಲಿಸಲು ವಿಧಾನ ಪರಿಷತ್ತಿನ ಸದಸ್ಯರಾದ ಯತೀಂದ್ರ ಸಿದ್ದರಾಮಯ್ಯನವರು, ಅವರ ಜೊತೆಗೆ ನಮ್ಮ ರಾಜಕೀಯ ಒಡನಾಡಿ ನಾವು ಹೇಳಿದ್ದನ್ನು ಯಥಾವತ್ತಾಗಿ ಪಾಲಿಸಿಕೊಂಡು ಬಂದ ವಿಧಾನದ ಕ್ರಿಯಾವಿಧಿಗಳಲ್ಲಿ ಭಾಗವಹಿಸಿ ಮಾನವೀಯತೆಯನ್ನು ಮೆರೆಯಲು ಆಗಮಿಸಿದ್ದಾರೆ. ಮಾನವೀಯ ರಾಮಯ್ಯ, ಕಳಕಳಿಯ ರಾಮಯ್ಯ, ಗೆಳತನ ರಾಮಯ್ಯ, ಸಿದ್ದರಾಮಯ್ಯ. ಇದು ಸಿದ್ದರಾಮಯ್ಯನವರು 2-3 ಸಲ ಆಸ್ಪತ್ರೆಗೆ ಭೇಟಿ ಕೊಟ್ಟು ಮಕ್ಕಳ ಆಕ್ರಂದವನ್ನು ನೋಡಿ ಭೇಟಿ ಅಂತಕ್ಕಂಥವನು ನಿಷ್ಠೆ, ಪ್ರಾಮಾಣಿಕತೆ, ನನಗೆ ಲಾಯಲ್ ರಾಜಕಾರಣಿ, ನನಗೆ ವೈಯಕ್ತಿಕ ನಷ್ಟವಾಗಿದೆ ಅಂತಕ್ಕಂಥ ಮಾತುಗಳನ್ನ ತುಂಬಿದ
ಸನ್ಮಾನ್ಯ ಎಸ್.ವೈ. ಮೇಟಿರವರಿಗೆ ಸರ್ಕಾರದ ಪರವಾಗಿ ಏನು ರಾಷ್ಟ್ರಧ್ವಜವನ್ನ ಅವರ ಮೇಲೆ ಹೊದಿಸಿ ಅವರ ಗೌರವ ಸಲ್ಲಿಸಿ